ಈ ಸ್ಲೋ ಪಾಯ್ಸನ್ ಬಗ್ಗೆ ಪದೇ ಪದೇ ಎಚ್ಚರಿಸ್ತಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಬಗ್ಗೆ ಕ್ರಮ ಯಾವಾಗ ಹಾಗಾದ್ರೆ? ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳೇ ಯಾಕೆ ಮೌನ ವಹಿಸಿದಿರಿ ನೀವೆಲ್ಲ? ಯಾರ ಭಯವೂ ಇಲ್ಲದೆ ಕೊಳೆತ ಜ್ಯೂಸ್ ಸ್ವೀಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಲೈಸೆನ್ಸ್ ಕ್ಯಾನ್ಸಲ್ ಆದ್ರೆ ಸಾಕ, ಯಾವಾಗ ಇದನ್ನ ಬಂದ್ ಮಾಡಿಸ್ತೀರಾ? ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು ಎಗ್ಗಿಲ್ಲದೆ ಕೊಳೆತ ಪದಾರ್ಥ ಮಾರಾಟ ಮಾಡ್ತಾ ಇದ್ದಾರೆ ಇವರು. ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ಗೆ ಅಧಿಕಾರಿಗಳೆಂದರೆ ಶ್ರೀರಕ್ಷೆ ಸಿಗ್ತಾ ಇದೆಯಾ? ಬಂದ್ ಮಾಡಿಸ್ತೇವೆ ಅಂತ ಹೇಳಿಕೆ ಕೊಟ್ಟು ಅಧಿಕಾರಿಗಳು ಮೌನ ವಹಿಸಿರೋದು ಯಾಕೆ? ಆಹಾರ ಇಲಾಖೆ ಅಧಿಕಾರಿಗಳೇ ಯಾವಾಗ ಬಂದ್ ಮಾಡಿಸ್ತೀರಾ? ಇದು ಗ್ಯಾರಂಟಿ ನ್ಯೂಸ್ ನಿಮಗೆ ಮಾಡ್ತಾ ಇರುವಂತ ಪ್ರಶ್ನೆ. ಈ ಸ್ಲೋ ಪಾಯ್ಸನ್ ಬಗ್ಗೆ ಪದೇ ಪದೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇದೆ ಜನರಿಗೂ ಕೂಡ. ಆ ಒಂದು ಚಿಕ್ಕಪೇಟೆಯಲ್ಲಿರುವಂಥ ಮಿಶ್ರಾ ಜ್ಯೂಸ್ ಸೆಂಟರ್ ಏನಿದೆಯಲ್ಲ, ಆ ಜ್ಯೂಸ್ ಸೆಂಟರ್ಗೆ ಹೋಗಬೇಡಿ ಯಾರು ಕೂಡ. ಕೊಳೆತ ಹಣ್ಣುಗಳಿಂದ ಅವರು ಜ್ಯೂಸ್ ಮಾಡಿ ಕೊಡ್ತಾ ಇದ್ದಾರೆ ನಿಮಗೆಲ್ಲ. ಯಾರು ಹೋಗಬೇಡಿ. ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಬಗ್ಗೆ ಈ ಅಧಿಕಾರಿಗಳು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ, ಗುಡ್, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ಆ ಶಾಪ್ ಇನ್ನೂ ಓಪನ್ ಇದೆಯಲ್ಲ, ಇನ್ನೂ ಬಂದ್ ಮಾಡೋದು ಯಾವಾಗ? ಅದನ್ನು ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾರ ಭಯವೂ ಇಲ್ಲದೆ ಕೊಳೆತ ಜ್ಯೂಸ್ ಮತ್ತು ಸ್ವೀಟನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವರು. ಲೈಸೆನ್ಸ್ ಕ್ಯಾನ್ಸಲ್ ಆದರೆ ಸಾಕ, ಯಾವಾಗ ಇದನ್ನು ಬಂದ್ ಮಾಡ್ತೀರಾ? ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೂ ಎಗ್ಗಿಲ್ಲದೆ ಕೊಳೆತ ಪದಾರ್ಥವನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ. ಎಷ್ಟು ಧೈರ್ಯ ಇರಬೇಕಾಗಾದ್ರೆ? ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ಗೆ ಅಧಿಕಾರಿಗಳೇ ಏನಾದರೂ ಶ್ರೀರಕ್ಷೆ ಕೊಡ್ತಾ ಇದ್ದಾರಾ? ನಾವಿದ್ದೀವಿ ನಿಮ್ಮ ಜೊತೆಗೆ, ಮಾಡ್ಕೊಳ್ಳಿ, ಲೈಸೆನ್ಸ್ ಕ್ಯಾನ್ಸಲ್ ಆದರೆ ಏನು ಅಂತ ಹೇಳಿ ಅಧಿಕಾರಿಗಳೇನಾದರೂ ನಿಂತ್ಕೊಂಡಿದ್ದಾರಾ ಅಲ್ಲಿ? ಬಂದ್ ಮಾಡಿಸ್ತೇವೆ ಅಂತ ಹೇಳಿಕೆ ಕೊಟ್ಟು ಅಧಿಕಾರಿಗಳು ಈಗ ಸೈಲೆಂಟ್ ಆಗಿದ್ದಾರೆ ಯಾಕೆ? ಆಹಾರ ಇಲಾಖೆ ಅಧಿಕಾರಿಗಳು ಯಾವಾಗ ಇದನ್ನ ಬಂದ್ ಮಾಡಿಸ್ತೀರಾ ಅನ್ನೋದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ಈಗ ಯಾವಾಗ ಇದನ್ನ, ಈ ಶಾಪ್ನ ಬಂದ್ ಮಾಡಿಸ್ತೀರಾ? ಕೊಳೆತು ನಾರ್ತಾ ಇದೆ ಆ ಶಾಪು. ಜೊತೆಗೆ ಆ ಕೊಳೆತು ನಾರ್ತಾ ಇರುವಂತ ನಮ್ದು ಊರು ಹೋಗಿದ್ದೀರಾ, ಅವ್ರು ಕೇಳ್ಗಡೆ ಹಾಕಿದ ಹುಡುಗ ಅದ್ರ ಮೇಲೆ ಹಾಕಿದ್ದೀರಾ, ಇದೇ ಥರ ಮಾಡಲ್ಲ ನಮ್ಮದು. ಅವರ ಅದು ಐಟಮ್ ಚೆನ್ನಾಗಿದೆ ಕೊಡ್ತೀವಿ, ಲೋಕಲ್ ಐಟಮ್ ಕೊಡಲ್ಲ. ಒಂದು ಟೈಮ್ ಆಗತ್ತೋ ಅದು ಎಕ್ಸ್ಪೈರಿ ಡೇಟ್ ಹೊಸ ಹುಡುಗ ಇದು ಹಂಗೆ ಹಾಕಿದ್ದೀರಾ. ನಮ್ದು ಹೋಗಿ ಎಷ್ಟು ಸಮಯ ಆಯಿತು? ಅದು ನಮ್ಮದು ಚಿಕ್ಕ ಹುಡುಗಿ ಮದುವೆ ಇದೆ, ಇದೇ ಥರ ಹೋಗಿದ್ದೀರಾ. ಅವ್ರ ಮಿಸ್ ಫಿಲ್ಟಿಂಗ್ ಆಗೈತು. ಎಮ್ ಆರ್ ಪಿ ಇದೆ, ಡೇಟ್ ಇದೆ, ಇದೇ ಥರ ಮಾಡಲ್ಲ. ಆದ್ರೆ ಅವರು ನಿನ್ನೆ ಪರ್ಚೇಸ್ ಮಾಡಿದಂತಹ ಪ್ರಾಡಕ್ಟ್ ನಲ್ಲಿ ಜನವರಿಯಲ್ಲಿ ಅದು ಎಕ್ಸ್ಪೈರಿ ಡೇಟ್ ಆಗಿತ್ತು. ಆದ್ರೆ ಜನವರಿಯಿಂದಲೂ ಕೂಡ ನೀವು ಆ ಪ್ರಾಡಕ್ಟ್ ಅನ್ನ ಗಮನಿಸಿರ್ಲಿಲ್ವಾ? ಮತ್ತೆ ನಿಮ್ಮ ಉಳಿದ ಬ್ರಾಂಚ್ ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಾಡಕ್ಟ್ ಇತ್ತು ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ ಅವರು. ಅದು 1 ತಿಂಗಳ 2 ತಿಂಗಳ ನಮ್ದು ಊರು ಹೋಗಿದ್ದೀರಾ, ಕೇಳ್ಗಡೆ ಹಾಕಿದ್ದೀರಾ, ವೀಸಾ ಹಾಕ್ತೀವಿ, ಇಲ್ಲಿಗೆ ಅದು ಮಿಸ್ ಫಿಲ್ಟಿಂಗ್ ಆಗೈತು, ಹುಡುಗ ಹಂಗೆ ಹಾಕಿದ್ದೀರಾ. ಇದೇ ಥರ ನಮ್ಮದು ಕೊಡಲ್ಲ. ನಮ್ದು 20 ವರ್ಷ ಹಂಗೆ ಕೆಲಸ ಮಾಡ್ತೀವಿ. ಐಟಮ್ ಪೂರ್ತಿ ಅಂಗಡಿನಲ್ಲಿ ಚೆನ್ನಾಗಿದೆ ಕೊಡ್ತೀವಿ, ಇದೇ ಥರ ಮಾಡಲ್ಲ, ಇದೇ ಥರ ಮರ್ಯಾದಾ ಉಲ್ಲಂಘನೆ ಮಾಡಲ್ಲ. ನಮ್ಮದು ಗೊತ್ತಾಯಿತು. ನಮ್ಮದು ಪೂರ್ತಿ ಜನ ಹೇಳಿ ಅದು ಫ್ರೆಂಡ್ ಸರ್ಕಲ್ ಇದೆ, ಇದೇ ಥರ ಒನ್ ಟೈಮ್ ಮಿಸ್ ಫಿಲ್ಟಿಂಗ್ ಆಗೈತೆ, ಅದು ನಮ್ಮದು ಜವಾಬ್ದಾರಿ. ನಾನು ಪ್ರಾಡಕ್ಟ್ ಸಿಸ್ಟರ್ ಚೆನ್ನಾಗಿದೆ. ಇದು ಎಮ್ ಆರ್ ಪಿ ಅದು ಕೆಳಗಡೆ ಹಾಕಿದ್ದೀರಾ, ಹೊಸ ಹುಡುಗ ಇದೆ ಅದರ ಮೇಲ್ಗಡೆ ಹಾಕಿದ್ದೀರಾ ಅಷ್ಟೇ. ರಾಜಾಜಿನಗರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರೋಂಥ ಒಂದು ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಅಂತ ಹೇಳ್ಬಿಟ್ಟು ರವಿಶಂಕರ್ ಅವರ ದೂರದ ಮೇರೆಗೆ ನಾವು ಮತ್ತು ಗ್ಯಾರಂಟಿ ನ್ಯೂಸ್ ಅವ್ರ ಜೊತೆ ವಿಸಿಟ್ ಮಾಡಿದಾಗ ಇಲ್ಲಿ ತುಂಬ ಅನ್ಹೈಜಿನಿಕ್ಕಾಗಿ ಆಮ್ಲ ಜ್ಯೂಸು ಮತ್ತು ಈ ಥರ ಫುಡ್ ಪ್ರಾಡಕ್ಟ್ಸನ್ನು ಬೇರೆ ಜ್ಯೂಸ್ಗಳನ್ನು ತಯಾರು ಮಾಡ್ತಾ ಇರೋದು ಕಂಡು ಬಂತು. ಸೊ ಅವ್ರಿಗೆ ನಾವು ಈಗ ಅದೆಲ್ಲ ಸೀಸ್ ಮಾಡಿದ್ದೀವಿ. ಸ್ವಲ್ಪ ಎಕ್ಸ್ಪೈರಿ ಆಗಿರೋಂಥ ಗೂಡ್ಸ್ ಕೂಡ ನಮ್ಮಲ್ಲಿ ಕಂಡು ಬಂತು. ಸೊ ಎಕ್ಸ್ಪೈರಿ ಆಗಿರೋ ಗೂಡ್ಸನ್ನು ನಾವು ಇಮಿಡಿಯೇಟಾಗಿ ಸೀಸ್ ಮಾಡಿದ್ದೀವಿ. ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ಡಿಸ್ಪೋಸ್ ಮಾಡ್ತೀವಿ. ಮತ್ತು ಬೇರೆ ಜ್ಯೂಸಸ್ನ ಅನ್ಹೈಜಿನಿಕ್ಕಾಗಿ ತಯಾರು ಮಾಡ್ತಾ ಇರೋದು, ರೀಪ್ಯಾಕ್ ಮಾಡ್ತಾ ಇರೋದು ನೋಡಿದ್ವಿ. ಸೊ ಅದಕ್ಕೆ ನಾವು ಸ್ಟ್ರಿಕ್ಟಾಗಿ ನೋಟಿಸ್ ಕೊಟ್ಟಿದ್ದೀವಿ. ಸೊ ಇಮಿಡಿಯೇಟಾಗಿ ಈ ಏನು ಯೂನಿಟನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಟ್ಟು ಅದನ್ನೆಲ್ಲ ಕಂಪ್ಲೀಟ್ ಅವರು ಒಂದು ಕರೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ವಿ.
ಈ ಅಧಿಕಾರಿಗಳೆಲ್ಲ ಮಾತಾಡ್ತಾರೆ, ಫುಡ್ ಇನ್ಸ್ಪೆಕ್ಟರ್ ಮಾತಾಡೋದನ್ನು ಕೇಳಿಸ್ಕೊಂಡ್ರಲ್ಲ, ಇಲ್ಲ ನಾವು ಈಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ ಜೊತೆಗೆ ಬಂದ್ ಮಾಡಿಸ್ತೀವಿ ಅಂಗಡಿಯನ್ನು ಅಂತ ಹೇಳಿ. 7 ದಿನ ಆಗಿದೆ ಸ್ವಾಮಿ, ನೀವು ಹೇಳಿ 7 ದಿನ ಆಗಿದೆ, ಇದುವರೆಗೂ ಆ ಅಂಗಡಿ ಬಂದಾಗಿಲ್ಲ. ಅದೇ ಕೊಳೆತ ಹಣ್ಣುಗಳಿಂದ ಅವರು ಜ್ಯೂಸ್ ಮಾಡಿ ಜನರಿಗೆ ಕೊಡ್ತಾ ಇದ್ದಾರೆ. ಜನರ ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ವಾ ಹಾಗಾದರೆ? BBMPಗೆ ಕಾಳಜಿ ಇಲ್ವಾ? ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಕಾಳಜಿ ಇಲ್ವಾ ಹಾಗಾದರೆ? ಬಂದ್ ಮಾಡಿಸ್ತೀವಿ ಅಂತೀರಾ, ಬಂದ್ ಮಾಡ್ಸಕ್ಕೆ ರೆಡಿ ಇಲ್ವಲ್ಲ. ಅವ್ರಿಗೆ ಎಷ್ಟು ಧೈರ್ಯ ನೋಡಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೂ ಕೂಡ ಅವ್ರು ಇನ್ನೂ ಜ್ಯೂಸ್ ಸೆಂಟರ್ ಓಪನ್ ಮಾಡಿಕೊಂಡು ಅದೇ ಕೊಳೆತು ನಾರ್ತಾ ಇರುವಂಥ ಹಣ್ಣುಗಳಿಂದ ಜ್ಯೂಸ್ ಮಾಡಿ ಜನರಿಗೆ ಕುಡಿಸ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಪ್ರತಿನಿತ್ಯವೂ ಕೂಡ ಇದ್ರ ಬಗ್ಗೆ ಸುದ್ದಿಯನ್ನು ಬಿತ್ತರಿಸುತ್ತೆ, ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾನೆ ಇದೆ. ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಬಗ್ಗೆ ಕ್ರಮ ಯಾವಾಗ ಅಂತ ಪ್ರಶ್ನೆ ಮಾಡಿದ್ದೇವೆ. BBMP ಆರೋಗ್ಯ ಅಧಿಕಾರಿಗಳು ಯಾಕೆ ಮೌನದಲ್ಲಿದ್ದಾರೆ, ಯಾಕೆ ಸೈಲೆಂಟ್ ಆಗಿದ್ದಾರೆ? ಯಾರ ಭಯವೂ ಇಲ್ಲದೆ ಕೊಳೆತ ಜ್ಯೂಸ್ ಸ್ವೀಟನ್ನು ಮಾರಾಟ ಮಾಡ್ತಾ ಇದ್ದಾರೆ ಈ ಶಾಪ್ನವರು ಅಂತ ಅಂದರೆ, ಅಲ್ಲಿಗೆ BBMP ಅಧಿಕಾರಿಗಳು ಇವ್ರ ಜೊತೆಗೆ ನಿಂತ್ಕೊಂಡಿರಬಹುದು, ಅವ್ರದ್ದೇ ಶ್ರೀರಕ್ಷೆ ಇರಬಹುದು.